ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಇವತ್ತು ಕೈಗೊಂಡಿದೆ. ಬಿಬಿಎಂಪಿ ದಕ್ಷಿಣ ವಲಯದ 6 ಕಡೆ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಇದು ಜಯನಗರದ ಮಾರೇನಹಳ್ಳಿಯಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಈ ಅಪ್ಪು ದೊನ್ನೆ ಬಿರಿಯಾನಿ ಸೆಂಟರ್ ಏನಿದೆ, ಇದರಲ್ಲಿ ಬೆಳಗ್ಗೆ ಗ್ರಾಹಕರು ಊಟ ಅಂದರೆ ತಿಂಡಿಯನ್ನು ತಿಂತಿರುವ ಹೊತ್ತಲ್ಲಿ ಬಂದಂತಹ ಬಿಬಿಎಂಪಿ ಅಧಿಕಾರಿಗಳು ಏಕಾಏಕಿ ಕ್ಲೋಸ್ ಮಾಡಿ ತೆರವು ಮಾಡಲು ಮುಂದಾಗಿರುವಂಥದ್ದು. ಇದೇ ರೀತಿ ಜಯನಗರ, ಬಸವನಗುಡಿ, ಪದ್ಮನಾಭನಗರ, ವಿಜಯನಗರ ಸೇರಿದಂತೆ ಒಟ್ಟು 6 ಭಾಗದಲ್ಲಿ ಅಂದರೆ ದಕ್ಷಿಣ ವಲಯದ 6 ಭಾಗದಲ್ಲಿ ಈ ರೀತಿಯ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿರುವ ಜನರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ. ಒಂದು ಇಲ್ಲಿರುವಂತಹ ಈ ಒಂದು ಅಂಗಡಿಯನ್ನು ತೆರವು ಮಾಡುವಂತಹ ಸಂದರ್ಭದಲ್ಲಿ ಗ್ರಾಹಕರು ಇಲ್ಲಿ ತಿಂಡಿಯನ್ನು ಮಾಡ್ತಾ ಇದ್ರು. ಕನಿಷ್ಠ ಪಕ್ಷ ತಿಂಡಿಯನ್ನು ತಿನ್ನೋದು ಅವಕಾಶ ಕೊಡಬೇಕಿತ್ತು ಅನ್ನೋ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಹೈಕೋರ್ಟ್ ಆದೇಶ ಆಗಿರ್ಬೋದು, ಸರ್ಕಾರದ ಆದೇಶ ಆಗಿರ್ಬೋದು, ಅವನ್ನು ಉಲ್ಲೇಖಿಸಿ ಇವತ್ತು ಬಿಬಿಎಂಪಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಬಟ್ ಜನರು ನಮಗೆ ಈ ಒಂದು ವಿಚಾರ ಗೊತ್ತಿರಲಿಲ್ಲ, ಕನಿಷ್ಠ ಪಕ್ಷ ಈ ರೀತಿ ತೆರವು ಮಾಡ್ತಾರೆ ಅಂದರೆ ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ನಾವು ಕೂಡ ಅಂಗಡಿಯನ್ನು ನಾವೇ ಖುದ್ದು ಬೇರೆ ಕಡೆ ಹಾಕ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ಇಂಟಿಮೇಷನ್ ಇರಲಿಲ್ಲ, ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ನಮ್ಮ ನಿತ್ಯದ ಬದುಕು ಇದರಿಂದನೇ ಸಾಗ್ತಾ ಇದೆ. ಇಂತಹ ಟೈಮ್ನಲ್ಲಿ ನಮಗೇನಾದರೂ ಬಿಬಿಎಂಪಿ ಅವರು ಈ ರೀತಿ ಗಮನಕ್ಕೆ ತಂದಿದ್ರೆ ನಾವು ಕೂಡ ಇದನ್ನು ಮುಂಜಾಗ್ರತೆಯಾಗಿ ತೆರವು ಮಾಡ್ತಾ ಇದ್ವಿ. ಕನಿಷ್ಠ ಪಕ್ಷ ಒಂದಿನದ ನಮಗೆ ಅವಕಾಶವನ್ನಾದರೂ ಮಾಡಿಕೊಡ್ಬೇಕಿತ್ತು ಅನ್ನೋ ಆಗ್ರಹವನ್ನು ಜನರು ಅಂದ್ರೆ ಇಲ್ಲಿ ವ್ಯಾಪಾರಸ್ಥರು ಇಡ್ತಾ ಇದ್ದಾರೆ. ಬಟ್ ಅದು ಯಾವುದೇ ರೀತಿ ಅವಕಾಶ ಕೊಡದೆ ಪಾಲಿಕೆ ಸಿಬ್ಬಂದಿ ಇವತ್ತು ಬೆಳ್ಳಂಬೆಳಗ್ಗೆ ತೆರವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.